ತುಂಬ ರುಚಿಯಾಗಿರೋ ಸೀತಾಫಲವನ್ನು ಹಾಗೆ ತಿನ್ನಬಹುದು ಅಥವಾ ಪಾನಕ ಮಾಡಿ ಕುಡಿಬಹುದು. ಚೆನ್ನಾಗಿ ಮಾಗಿದ ಹಣ್ಣಿನ ತಿರುಳನ್ನು ಬೆಲ್ಲ ಅಥವಾ ಜೇನುತುಪ್ಪದ ಜೊತೆ ಬೆರೆಸಿ ಮಕ್ಕಳಿಗೆ ಕೊಡೋದ್ರಿಂದ ಹೆಚ್ಚಿನ ಪೌಷ್ಟಿಕವಾದ ಆಹಾರ ಕೊಟ್ಟ ಹಾಗೆ ಆಗುತ್ತೆ. ಸೀತಾಫಲದ ಕಾಯಿಯ ತಿರುಳನ್ನು, ಎಲೆಗಳನ್ನು ಮತ್ತು ಬೀಜಗಳನ್ನು ಔಷಧಿಯಾಗಿ ಕೂಡ ಬಳಸ್ತಾರೆ. ಆಮಶಂಕೆ ಭೇದಿ ನಿವಾರಣೆಗೆ 1 ಚಮಚೆ ಸೀತಾಫಲ ಕಾಯಿಯ ತಿರುಳು, 1 ಚಮಚೆ ಹುಣಸೆ ತಿರುಳು ಒಟ್ಟಿಗೆ ಸೇರಿಸಿ ಸೇವನೆ ಮಾಡ್ತಾರೆ. ಸೀತಾಫಲ ಕಾಯಿಯ ತಿರುಳನ್ನು ಉಪ್ಪು ಸೇರಿಸಿ ಕೀವು ಇರೋ ಗುಳ್ಳೆಗಳಿಗೆ ಪೌಲ್ಟೀಸ್ ಮಾಡಿದ್ರೆ ಗುಳ್ಳೆಗಳು ವಾಸಿಯಾಗುತ್ತೆ. ಹಸಿ ಎಲೆಗಳನ್ನು ಚೆನ್ನಾಗಿ ಅರೆದು ಪೌಲ್ಟೀಸ್ ಮಾಡೋದ್ರಿಂದ ಗಾಯ ಕೂಡ ವಾಸಿಯಾಗುತ್ತೆ. ಬೀಜದ ಒಳಗಿನ ತಿರುಳನ್ನು ಪುಡಿ ಮಾಡಿ ಶಾಂಪೂ ರೀತಿ ಬಳಸೋದ್ರಿಂದ ಹೊಟ್ಟು ಕೂಡ ನಿವಾರಣೆ ಆಗುತ್ತೆ. ಹೇನುಗಳಿದ್ರೂ ಕೂಡ ನಾಶ ಆಗುತ್ತೆ. ತುಂಬ